ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಪ್ರತಿ ಹಳ್ಳಿಗಳಿಗೂ ಬಿಎಲ್ಒಗಳು ಭೇಟಿ ನೀಡಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಆರಂಭ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಇಕ್ರಮುಲ್ಲಾ ಶರೀಫ್ ಅವರು ತಿಳಿಸಿದ್ದು, ಜೂನ್ 30ರಿಂದ ಜುಲೈ 29ರವರೆಗೂ 30 ದಿನ ಪ್ರತಿ ಹಳ್ಳಿಗೆ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ 9 ವಿಧಾನಸಭಾ ಮತಕ್ಷೇತ್ರಗಳಿದ್ದು ಒಟ್ಟು 2000ಕ್ಕಿಂತ ಹೆಚ್ಚಿನ ಮತಗಟ್ಟೆಗಳಿವೆ. ಪ್ರತಿ ಮತಗಟ್ಟೆಗೆ BLO ನೇಮಕ ಮಾಡಲಾಗಿದ್ದು 275 BLO ಮೇಲುಸ್ತುವಾರಿಯಾಗಿ ನೇಮಕ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರತಿ ಮತಗಟ್ಟೆಯಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ ಸ್ಥಾಪನೆ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದ್ದು, ಇನ್ನು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಸ್ಥಾಪನೆ ಕುರಿತು ಜಿಲ್ಲಾ ಪಂಚಾಯತ್ CO ಅವರಿಗೆ ನಿರ್ದೇಶನ ನೀಡಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರು ಸೂಕ್ತವಾಗಿ ಮಾಹಿತಿಯನ್ನು BLOಗಳಿಗೆ ನೀಡಬೇಕು. ಒಂದು ವೇಳೆ ಅಲ್ಲಿನ ನಿವಾಸಿಗಳು ಬೇರೆ ಕಡೆ ಕೆಲಸ ಮಾಡಲು ಹೋಗಿದ್ದರೆ ಆ ನಿವಾಸಿಗಳ ಪಕ್ಕದ ಮನೆಯವರು ಮಾಹಿತಿಯನ್ನು ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಸೂಕ್ತವಾದ ದಾಖಲಾತಿಗಳನ್ನು ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕೊಡ್ತೀರಿ, ಫಸ್ಟು ಹೇಳ್ಬಿಡ್ತೀನಿ, ಆಮೇಲೆ ಇಲ್ಲಾಂದರೆ ನೋಟ್ ನೋಡ್ಕೊಳ್ತೀರಾ ತಾವು. ಕೊನೆಗೆ ನೋಟ್ ಇದ್ದೇ ಇದೆ. ಸೊ ತಮಗೂ ಸ್ವಲ್ಪ ಕೆಲಸ ಆಗಲಿ, ಬರ್ಕೊಳ್ಳಿ ಅಂತ. ಸೊ ಎಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈಗ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀನಿ. ಸೊ ಇವತ್ತು 2 ಪ್ರಮುಖ ಅಂಶ. ಮೊದಲನೇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ. ಸೊ ಇವತ್ತು ಬೆಳಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸಮೇತ ಒಂದು ಸಭೆ ಮಾಡಿ ಅವರಿಗೆ ಅಗತ್ಯ ಸೂಚನೆ ಮಾಹಿತಿಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯನೂ ಆಗಿದೆ ಬೆಳಗ್ಗೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆ ತುಂಬ ಪ್ರಮುಖವಾಗಿರುವಂಥದ್ದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ಒಂದು ಅಗತ್ಯ ಕೆಲಸ ಮಾಡ್ತಕ್ಕಂಥದ್ದು ಒಂದು ನಡೀತಾ ಇದೆ, ಚಟುವಟಿಕೆ ನಡೀತಾ ಇದೆ. ಸೊ ತಮಗೂ ಸಹ ಇದ್ರ ಬಗ್ಗೆ ಎಲ್ಲ ರೀತಿಯ ಅಗತ್ಯ ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಚುನಾವಣಾ ಆಯೋಗವೂ ಸಹ ಒಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಒಂದು ಸೂಚನೆ ಬಂದಿರೋದ್ರಿಂದ ಪ್ರಯುಕ್ತ ಇವತ್ತಿನ ಸಭೆ ನಡೆಸ್ತಾ ಇದ್ದೀವಿ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಚುನಾವಣಾ ಆಯೋಗ ಈಗ ಈ ಸಂದರ್ಭದಲ್ಲಿ 16 ರಾಜ್ಯಗಳಲ್ಲಿ ಮತ್ತು 3 ಯೂನಿಯನ್ ಟೆರಿಟರೀಸಲ್ಲಿ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR, ಟೆಂಟೇಟಿವ್ ಕ್ವಾಲಿಫೈಯಿಂಗ್ ಡೇಟ್ 1/10/2026 ಇದೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಪಿಂಗ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಸೊ ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಇದ್ದಾರೆ ಅವರು 2002 ಏನು ಮತದಾರರ ಪಟ್ಟಿ ಇದೆ ಅದರಲ್ಲಿ ಅವರು ಅಥವಾ ಅವರ ಹತ್ತಿರದ ಸಂಬಂಧಿಕರು ಯಾರಿದ್ದಾರೆ ಅವರ ಒಂದು ಮ್ಯಾಪಿಂಗ್ ಪ್ರಕ್ರಿಯೆ ಜಾರಿಯಲ್ಲಿದೆ. ತಮ್ಮೆಲ್ಲರಿಗೂ ನಾವು ಕಾಲಕ್ರಮೇಣ ಹಂತ ಹಂತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಕೊಳ್ತಾ ಬಂದಿದ್ದೀವಿ. ಈಗ 20/6/2026ರಿಂದ 29/6/2026 10 ದಿವಸಗಳ ಕಾಲ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ. ಪೂರ್ವ ಸಿದ್ಧತೆಗಳಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ BLO ಸಮೇತ ಎಲ್ಲ ಹೈಯೆಸ್ಟ್ ಆಫೀಸರ್ EROವರೆಗೆ ಎಲ್ಲರಿಗೂ ಟ್ರೈನಿಂಗ್ ತರಬೇತಿ ಕೊಡ್ತಕ್ಕಂಥದ್ದು ನಾವು ಪ್ರಾರಂಭ ಮಾಡ್ತೀವಿ. ಅದರೊಟ್ಟಿಗೆ ಎನ್ಯೂಮರೇಷನ್ ಫಾರ್ಮ್ಸ್ ಆಗಿರಲಿ, ಬೇರೆ ಬೇರೆ ಪತ್ರಗಳನ್ನು ದಾಖಲೆಗಳನ್ನು ತಯಾರಿಸುವಂಥದ್ದು, ಪ್ರಿಂಟಿಂಗ್ ಮಾಡುವಂಥದ್ದು, ಅದೆಲ್ಲ ತಯಾರಿಗಳನ್ನು ನಾವು ಅದನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಪ್ರಮುಖವಾಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಹೌಸ್ ಟು ಹೌಸ್ ವಿಸಿಟ್. ಸೊ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಪೂರ್ಣಗೊಂಡ ನಂತರ 30ನೇ ತಾರೀಕಿಂದ ಹೌಸ್ ಟು ಹೌಸ್ ವಿಸಿಟ್ಸ್ ನಮ್ಮ BLOಗಳು ಏನಿದ್ದಾರೆ, ಬೂತ್ ಲೆವೆಲ್ ಆಫೀಸರ್ಸ್, ಅವರು ಮನೆ ಮನೆಗೆ ತೆರಳಿ ಅಲ್ಲಿ ಎನ್ಯೂಮರೇಷನ್ ಫಾರ್ಮ್ಸ್ಗಳನ್ನು ಕೊಟ್ಟು ಅದನ್ನು ಭರ್ತಿ ಮಾಡಿಸ್ಕೊಂಡು ಅದನ್ನು ECA ಅವ್ರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಏನು ಇದು ಕೋರ್ ವರ್ಕ್ ಇದೆ, ಅದು 30/6/26ರಿಂದ ಸುಮಾರು 30 ದಿನಗಳ ಕಾಲ 36ರಿಂದ 29/7ರವರೆಗೆ ಹೌಸ್ ಟು ಹೌಸ್ ಎನ್ಯೂಮರೇಷನ್ ಬೈ BLOs ಈ ಕೆಲಸ ಪ್ರಾರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ನಾವು ಈ ಒಂದು ತಿಂಗಳ ಅವಧಿಯಲ್ಲಿ ಪೋಲಿಂಗ್ ಬೂತ್ಗಳ ರ್ಯಾಷನಲೈಸೇಷನ್ ಅಂದರೆ ಏನು ತರ್ಕಬದ್ಧಗೊಳಿಸುವಂಥ ಕೆಲಸ ಇದೆ. ಸಾಮಾನ್ಯವಾಗಿ ಒಂದು ಪೋಲಿಂಗ್ ಬೂತಲ್ಲಿ 1200 ಗರಿಷ್ಠ ಮಿತಿ ಒಂದು ಮತದಾರರು ಇರಬೇಕು ಅನ್ನುವಂಥದ್ದು ಒಂದು
ಒಂದು ಬ್ರಾಡ್ ಜನರಲ್ ಗೈಡ್ಲೈನ್ ಇದೆ. ಸೊ ಇದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ವೋಟರ್ಸ್ ಇದ್ದರೆ ಸೊ ಅದನ್ನು ತರ್ಕಬದ್ಧಗೊಳಿಸಿ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು 1200 ಮಿತಿ ಒಳಗಡೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತರ್ಕಬದ್ಧಗೊಳಿಸೋ ಒಂದು ಯೋಜನೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಬಹುಶಃ ಪ್ರತಿ ಚುನಾವಣೆಯಲ್ಲೂ ಇದನ್ನು ನಡೆಸ್ತಾ ಇರ್ತೀವಿ. ಸೊ ನಮಗಿರುವಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ ಯಾವುದು ಒಂದು ಅಂಥದ್ದು ಇಲ್ಲ ನಮ್ಮಲ್ಲಿ. ಆದರೆ ಈಗ ಏನು ಪರಿಷ್ಕರಣೆ ನಡೀತಾ ಇದೆ, ಒಂದು ವೇಳೆ ಅದನ್ನು ಮೀರಿರುವಂಥ ಸಂದರ್ಭ ಏನಾದರೂ ಕಂಡು ಬಂದರೆ ಅದನ್ನು ನಾವು ರ್ಯಾಷನಲೈಸ್ ಮಾಡುವಂಥದ್ದನ್ನು ಇದೇ ಸಂದರ್ಭದಲ್ಲಿ ಮಾಡ್ತೀವಿ. ಸೊ 29/7 ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಎನ್ಯೂಮರೇಷನ್ ಫಾರ್ಮ್ಸ್ ಮನೆಗೆ ತಲುಪಿಸಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ನಂತರ 5/8/26 5th August 2026 ಆವತ್ತು ನಾವು ಕರಡು ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಏನಿದೆ ಆಫ್ಟರ್ ದಿ ಎನ್ಯೂಮರೇಷನ್, ಹೌಸ್ ಟು ಹೌಸ್ ಎನ್ಯೂಮರೇಷನ್ ಆದಮೇಲೆ ಈ ಮತದಾರರ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಒನ್ಸ್ ದಿಸ್ ಈಸ್ ಡನ್ 5ನೇ ತಾರೀಕಿಂದ 4/9/26 ಅಂದರೆ ಮತ್ತೆ 30 ದಿವಸಗಳ ಕಾಲ ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್, ಯಾರ್ದಾದ್ರೂ ಏನಾದರೂ ಆಕ್ಷೇಪಣೆಗಳಿತ್ತು ಅನ್ನುವಂಥದ್ದಿದ್ದರೆ, ಏನಾದರೂ ಹೊಸ ದಾಖಲೆಗಳನ್ನು ಕೊಡುವಂಥದ್ದಿದ್ದರೆ ಅದನ್ನು ಎಲ್ಲ ಮಾಡೋದಕ್ಕೆ ನಾವು ಮತದಾರರಿಗೆ ಸಂಬಂಧಪಟ್ಟವರಿಗೆ ನಾವು 30 ದಿವಸಗಳ ಕಾಲ ಆಕ್ಷೇಪಣೆಗಳಿಗೆ ನಾವು ಒಂದು ಕಾಲಾವಕಾಶ ಕೊಡ್ತೀವಿ. ದೆನ್ ಆಫ್ಟರ್ ದ್ಯಾಟ್ ಅಟ್ ದ ಸೇಮ್ ಟೈಮ್ 5/8 3/10/26 60 ಡೇಸ್ 5/8/26 3/10/26 60 ಡೇಸಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಆಧರಿಸಿ ಅದನ್ನು ಒಂದು ಮೂಲಾಧಾರವಾಗಿ ಇಟ್ಕೊಂಡು ಅದ್ರ ಮೇಲೆ EROಗಳು ಏನು ಮತದಾರರ ಪಟ್ಟಿ ಫೈನಲ್ ಮಾಡಬೇಕಾಗುತ್ತೆ, ಏನೋ ಅಪೂರ್ಣ ದಾಖಲೆಗಳಿತ್ತು, ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ತುಂಬಿರಲಿಲ್ಲ, ಏನಾದರೂ ಹೆಚ್ಚುವರಿ ಮಾಹಿತಿ ಬೇಕು ಅಂತ ಈ ಎಲ್ಲ ಸಂದರ್ಭಗಳಲ್ಲಿ ಮತದಾರರಿಗೆ ನೋಟಿಸ್ ಕೊಡುವಂಥದ್ದು, ಹಿಯರಿಂಗ್ ಮಾಡುವಂಥದ್ದು, ಅದಾದಮೇಲೆ ಅವರಿಂದ ಎಲ್ಲ ಮಾಹಿತಿ ಪಡೆದು ಅದನ್ನು ಅವರಿಗೆ ಅಂತಿಮ ಏನು ಮತದಾರರ ಪಟ್ಟಿಯಲ್ಲಿದೆ ಅದರಲ್ಲಿ ಸೇರ್ಪಡೆಗೊಳಿಸೋಕ್ಕೆ ಈ ನೋಟಿಸಸ್ ಆ್ಯಂಡ್ ಹಿಯರಿಂಗ್ಸ್ ಏನು ಮತ್ತು ಅಬ್ಜೆಕ್ಷನ್ಸ್ ಏನಿರುತ್ತೆ ಈ ಒಂದು ಪ್ರಕ್ರಿಯೆಯನ್ನು ನಾವು 60 ದಿವಸಗಳ ಕಾಲ ನಾವು ನಡೆಸ್ತೀವಿ. ಇದೆಲ್ಲ ಪೂರ್ಣಗೊಂಡ ನಂತರ 7/10/26 7/10/26 October 2026 ನಾವು ಫೈನಲ್ ಏನು ನಮ್ಮ ಎಲೆಕ್ಟರಲ್ ರೋಲ್ ಇದೆ ಅದನ್ನು ನಾವು ಸಿದ್ಧಪಡಿಸಿ ಅದನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಸೊ ದಿಸ್ ಈಸ್ ದಿ ಓವರ್ ಆಲ್ ಟೈಮ್ ಟೇಬಲ್. ಇದನ್ನು ನಾನು ಸರ್ಕ್ಯುಲೇಟ್ ಮಾಡ್ತೀವಿ. 7th October ನಾವು ಫೈನಲ್ ಎಲೆಕ್ಟೋರಲ್ ರೋಲನ್ನು ಪಬ್ಲಿಷ್ ಮಾಡುವಂಥದ್ದನ್ನು ಮಾಡ್ತೀವಿ. ಸೊ 5/8 5/8 5/8 ಅಂದರೆ 5 ಆಗಸ್ಟಿಗೆ ನಾವು ಡ್ರಾಫ್ಟ್ ಪಬ್ಲಿಷ್ ಮಾಡ್ತೀವಿ. ಆಮೇಲೆ 7/10 ನಾವು ಫೈನಲ್ ಎಲೆಕ್ಟೋರಲ್ ರೋಲ್ನ ಪಬ್ಲಿಷ್ ಮಾಡ್ತೀವಿ. ಸೊ ಸುಮಾರು 60 ದಿವಸಗಳ ಕಾಲ ನಂತರದಲ್ಲಿ ನಾವು ಇಶ್ಯೂಯಿಂಗ್ ಆಫ್ ಅಬ್ಜೆಕ್ಷನ್ಸ್, ಕಾಲಿಂಗ್ ಫಾರ್ ಹಿಯರಿಂಗ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ವಿ ವಿಲ್ ಡೂ. ಸೊ ಕಲಬುರಗಿ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಸೊ ಈ 9 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಟ್ಟಾರೆಯಾಗಿ 2400 ಮತಗಟ್ಟೆಗಳು ಇದ್ದಾವೆ. 2400 ಪೋಲಿಂಗ್ ಸ್ಟೇಷನ್ಸ್ ನಮ್ಮಲ್ಲಿ ಇದ್ದಾವೆ. ಇದಕ್ಕೆ ನಾವೀಗಾಗಲೇ 2400 BLOs ಬೂತ್ ಲೆವೆಲ್ ಆಫೀಸರ್ಸ್ಗಳನ್ನು ಆಯ್ಕೆ ಮಾಡಿ ಅವರಿಗಾಗಲೇ ನೇಮಕ ಮಾಡಿದ್ದೀವಿ. ಆಮೇಲೆ ಅವರಿಗೆ ಸತತವಾಗಿ ಎರಡು ಸಲನ ಟ್ರೈನಿಂಗ್ ಕೊಟ್ಟಿರೋದು. ಈಗ ಒಂದು ಟ್ರೈನಿಂಗ್ ಆಗಲಿ ನಾವು ಪೂರ್ಣಗೊಳಿಸಿದ್ದೀವಿ. ಈಗ ಬರುವ ವಾರದಲ್ಲಿ ಇನ್ನೊಂದು ಡೀಟೇಲ್ ಆಗಿ ಇನ್ನೊಂದು ಟ್ರೈನಿಂಗ್ ಯಾವ ರೀತಿಯಲ್ಲಿ SIR ಮಾಡಬೇಕು ಅನ್ನುವಂಥದ್ದು ಕುರಿತು ನಾವು ಟ್ರೈನಿಂಗನ್ನು ಕೊಡ್ತೀವಿ. ಇದಲ್ಲದೆ 275 BLO ಸೂಪರ್ವೈಸರ್ಸ್ ಅಂತ ಇರ್ತಾರೆ. ಸೊ 2400 BLOಗಳ ಮೇಲೆ 275 BLO ಸೂಪರ್ವೈಸರ್ಸ್ಗಳನ್ನು ಅವರ ಮೇಲುಸ್ತುವಾರಿ ಮಾಡೋಕ್ಕೆ, ಮೇಲ್ವಿಚಾರಣೆ ಮಾಡೋಕ್ಕೆ BLO ಸೂಪರ್ವೈಸರ್ಗಳನ್ನು ಸಹ ನಾವು ನೇಮಕ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಈ SIR ಸಂಬಂಧಪಟ್ಟಂತೆ ಮತದಾರರು ಏನಿದ್ದಾರೆ ಒಟ್ಟು ನಮ್ಮಲ್ಲಿ 23,73,909 ಜನ ಮತದಾರರು ನಮ್ಮ ಮತದಾರರ ಪಟ್ಟಿಯಲ್ಲಿ ಇವತ್ತಿನವರೆಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂಖ್ಯೆ. ಇದಲ್ಲದೆ 2400 BLO ಏನು ನಮ್ಮ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ, ಅಲ್ಲಿ ಈ ಪ್ರಕ್ರಿಯೆ, ಈ ಕೆಲಸ ಕಾರ್ಯ ಸುಗಮವಾಗಿ ನಡಿಬೇಕು, ಒಳ್ಳೆಯ ಒಂದು ಪಾರದರ್ಶಕವಾಗಿ ಮತ್ತು ಒಂದು ವಿಶ್ವಾಸಾರ್ಹ ಒಂದು ಮತದಾರರ ಪಟ್ಟಿ ನಾವು ಸಿದ್ಧಪಡಿಸೋಕ್ಕೆ
ಎಲ್ಲ ಮತಗಟ್ಟೆಗಳಲ್ಲಿ ಬೂತ್ ಲೆವೆಲ್ ಏಜೆಂಟ್ಸ್ಗಳು, ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಬೂತ್ ಲೆವೆಲ್ ಏಜೆಂಟ್ಸ್ಗಳನ್ನು ನೇಮಕ ಮಾಡಬೇಕು ಅಂತ ಇವತ್ತು ಬೆಳಗ್ಗಿನ ಒಂದು ಸಭೆಯಲ್ಲಿ ನಾವು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಇದುವರೆಗೆ ಯಾವುದೇ ಪಕ್ಷನೂ 2400 ಮಾಡಿಲ್ಲ ನಮ್ಮಲ್ಲಿ. ಸೊ ಅವ್ರವ್ರ ಪಕ್ಷದ ವತಿಯಿಂದ ಎಷ್ಟು ಜನರಿಗೆ ಮಾಡಿದ್ದಾರೆ, ಇನ್ನು ಎಷ್ಟು ಮಾಡುವಂಥದ್ದು ಬಾಕಿ ಉಳ್ಕೊಂಡಿದೆ ಅಂತ ಸಂಪೂರ್ಣ ಮಾಹಿತಿ ಇವತ್ತು ಬೆಳಗ್ಗೆ ಕೊಟ್ಟಿದ್ದೀವಿ. ನಂತರ ತಾವು ಎಲ್ಲರೂ ಎಲ್ಲ ಮತಗಟ್ಟೆಗಳಲ್ಲೂ ನೀವು ಬೂತ್ ಲೆವೆಲ್ ಏಜೆಂಟ್ಸ್ಗಳನ್ನು ನೇಮಕ ಮಾಡಿಕೊಂಡ್ರೆ ಅದು ನಮಗೂ ಸಹಕಾರಿಯಾಗುತ್ತೆ, ಒಳ್ಳೆ ಸಮನ್ವಯ ಮಾಡ್ಬೋದು. ಆಮೇಲೆ ಎಲ್ಲರಿಗೂ ಒಳಗೊಂಡಂತೆ ಒಂದು ಒಳ್ಳೆಯ ಪಾರದರ್ಶಕವಾಗಿ ತಮಗೂ ಒಂದು ತೃಪ್ತಿ ತರುವಂಥ ರೀತಿಯಲ್ಲಿ BLOಗಳಿಗೂ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಕೆಲಸ ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅನ್ನೋದಕ್ಕೆ ತಾವು ಮಾಡಲೇಬೇಕು ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಇಲ್ಲ, ಲಾಸ್ಟಲ್ಲಿ ಹೇಳ್ತೀನಿ. ಸೊ ಎನ್ಯೂಮರೇಷನ್, ಈಗ ಹೌಸ್ ಟು ಹೌಸ್ ವಿಸಿಟ್ ಮಾಡಿದಾಗ BLOಗಳು ಏನು ಮಾಡ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ. 30 ದಿವಸ ಕಾಲ ಇದೆಯಲ್ಲ, 29ರಿಂದ 30ನೇ ತಾರೀಕುವರೆಗೆ. ಸೊ ಈ ಸಂದರ್ಭದಲ್ಲಿ ಎನ್ಯೂಮರೇಷನ್ ಫಾರ್ಮ್ ಅಂತ ಎಲೆಕ್ಷನ್ ಕಮಿಷನಿಂದನೇ ಪ್ರಿಂಟ್ ಆಗಿರುವಂಥದ್ದು ಫಾರ್ಮ್ಸ್ ಬರ್ತವೆ. ಈ ಎಲ್ಲ ಮ್ಯಾಪಿಂಗ್ ಪ್ರಕ್ರಿಯೆ ಆದ ನಂತರ ಈಗ ಏನು ಮತದಾರ ಪಟ್ಟಿ ಇರುತ್ತೆ, ಆನ್ ದ್ಯಾಟ್ ಬೇಸಿಸ್ ಏನೀಗ ಎಕ್ಸಿಸ್ಟಿಂಗ್ ಎಲೆಕ್ಟರಲ್ ರೋಲ್ ಇದೆ ಅದನ್ನೇ ಎನ್ಯೂಮರೇಷನ್ ಫಾರ್ಮ್ ಅನ್ನುವಂಥ ಒಂದು ಫಾರ್ಮ್ಯಾಟಲ್ಲಿ ಒಂದು ಮತದಾರನಿಗೆ 2 ಫಾರ್ಮ್ಸ್ ತಯಾರು ಮಾಡಿ ಕೊಡ್ತಾರೆ. ಸೊ ಒಂದು BLO ಅವರು ಅವರಿಂದ ಮಾಹಿತಿ ಏನು ಫಿಲ್ಅಪ್ ಮಾಡಿಕೊಂಡು ಸಿಗ್ನೇಚರ್ ಅಕ್ನಾಲೇಜ್ಮೆಂಟ್ ತೊಗೊಂಡು ಇವ್ರು ಪಡ್ಕೊಳ್ತಾರೆ, ಅದು ಅಧಿಕೃತವಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಫಾರ್ಮು. ಇನ್ನೊಂದು ಅಕ್ನಾಲೇಜ್ಮೆಂಟ್ ತೊಗೊಂಡು ಅವ್ರು ಇಟ್ಕೊಳ್ತಾರೆ. ಸೊ ಒಂದು ವೋಟರ್ ಹತ್ರ ಇರುತ್ತೆ, ಒಂದು ಕಲೆಕ್ಟ್ ಮಾಡ್ಕೊಂಡು BLO ತಮ್ಮ ಹತ್ರ ಇಟ್ಕೊಳ್ತಾರೆ. ನಂತರ ಅದನ್ನು ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ. So that forms are being printed now. Once the house to house survey starts, they will go with the forms and they will start collecting the information. ಆಮೇಲೆ BLOಗಳು BLAಗಳ ಜೊತೆಗೆ ಸಮನ್ವಯ ಸಾಧಿಸೋಕ್ಕೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಒಂದು BLO ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಸ್ಥಾಪನೆ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ಒಂದು ಅನುಮಾನ ಇತ್ತು, ಒಂದು ಪ್ರಶ್ನೆ ಇತ್ತು, ಏನೋ ಒಂದು ಮಾಹಿತಿಗೆ ಸ್ಪಷ್ಟೀಕರಣ ಬೇಕು, ಅದಕ್ಕೆಲ್ಲ BLOಗಳಿಗೆ ನಾವು ಯಾವ ರೀತಿಯಲ್ಲಿ ಸಂಪರ್ಕ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋವಂಥದ್ದು ಏನಾದರೂ ಇತ್ತು ಅಂದರೆ ಅದೇ ಒಂದು BLO ಫೆಸಿಲಿಟೇಷನ್ ಸೆಂಟರ್ ಅಂತ ಮತಗಟ್ಟೆ ಸಮೀಪದಲ್ಲಿ ಬಹುತೇಕ ಕಡೆ ಮತಗಟ್ಟೆಯಲ್ಲೇ ಮಾಡ್ತಕ್ಕಂಥದ್ದನ್ನು ನಾವು ಸ್ಥಾಪನೆ ಮಾಡೋಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸೊ ದಿಸ್ ಈಸ್ ಫಾರ್ ಫೆಸಿಲಿಟೇಷನ್ ವಿತ್ ದ ವೋಟರ್ಸ್ ಆ್ಯಂಡ್ ವಿತ್ ದ BLAs ವಿತ್ ದ BLOs. ಅದೇ ರೀತಿಯಲ್ಲಿ ವೋಟರ್ಸ್ಗಳಿಗೆ ಏನಾದರೂ ಡೌಟ್ಸ್ ಇತ್ತು, ನಾನು ಯಾವ ಫಾರ್ಮ್ ಕೊಡಬೇಕು, ಯಾವ ರೀತಿಯಲ್ಲಿ ಫಾರ್ಮನ್ನು ತುಂಬಬೇಕು, ಅಥವಾ ಅದ್ರ ಜೊತೆಗೆ ಪೂರಕ ದಾಖಲೆಗಳೇನಾದರೂ ಕೊಡಬೇಕಾ. ಸದ್ಯಕ್ಕೆ ಎನ್ಯುಮರೇಷನ್ ಫಾರ್ಮ್ ಟೈಮಲ್ಲಿ ಯಾವುದೇ ದಾಖಲೆಯನ್ನು ಕೇಳೋದಿಲ್ಲ, ಏನು ಕೊಡ್ತಾರೆ ಅದನ್ನು ತೊಗೊಂಡು ಬರ್ತಾರೆ. ನಡುವೆ ನಂತರ ಏನಾದರೂ ನಾನು ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಅದೇನೇ ಡೌಟ್ಸ್ ಇದ್ದರೂ ಅದನ್ನು ಉತ್ತರ ಕೊಡೋದಕ್ಕೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಫೆಸಿಲಿಟೇಷನ್ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೀವಿ. ಬಹುತೇಕ ಕಡೆ ಈಗ ನಾವು CO ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಮತ್ತು ಬಹುತೇಕ ಕಡೆ ಅದನ್ನು ಪಂಚಾಯತಿಯಲ್ಲೇ ಒಂದು ಕೋಣೆಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಮಾಡ್ಕೊಳ್ತೀವಿ. ಸೊ ಅದು ಎಲ್ಲಿ ಮಾಡ್ತೀವಿ ಅನ್ನುವಂಥದ್ದು ತಮಗೆ ಮುಂದಿನ ದಿವಸಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ನಾನು ಒದಗಿಸ್ತೀನಿ. ಸೊ ಈ ಸಂದರ್ಭ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಈಗ 23 ಲಕ್ಷ ಸುಮಾರು ನಮ್ಮಲ್ಲಿ ಮತದಾರರಿದ್ದಾರೆ. 23,73,909 ನಮ್ಮಲ್ಲಿ ಮತದಾರರಿದ್ದಾರೆ. ಈ ಹೌಸ್ ಟು ಹೌಸ್ ಎನ್ಯುಮರೇಷನ್ ಮಾಡುವಂಥ ಸಂದರ್ಭದಲ್ಲಿ BLOಗಳು ಪ್ರತಿಯೊಬ್ಬರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಅವ್ರಿಗೆ ಕೊಟ್ಟು ಅದನ್ನು ತುಂಬಿಸ್ಕೊಂಡು ವಾಪಸ್ ತರ್ತಕ್ಕಂಥ ಒಂದು ದೊಡ್ಡ ಒಂದು ಯೋಜನೆ ಇದು, ಬಹಳ ದೊಡ್ಡ ಯೋಜನೆ. 23 ಲಕ್ಷ ಜನರಿಗೆ ನಾವು ಮುಟ್ಟಬೇಕಾಗ್ತದೆ. ಸೊ ಎಲ್ಲರೂ ಇದರಲ್ಲಿ ಸಹಕರಿಸಬೇಕು. BLOಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ಅವರಿಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿ ಅದನ್ನು ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಾವು ಒಳಗೊಂಡು ಒಳ್ಳೆ ಮತದಾರ ಪಟ್ಟಿ ಮಾಡಬೇಕು ಅಂತಂದರೆ ಎಲ್ಲ ಜನ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಆಗಿರಲಿ, ಸೊ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದು ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಳ್ತೀನಿ,
ಸೊ ಇಷ್ಟು ಬೇಸಿಕ್ ಮಾಹಿತಿ ಇದೆ. ಕ್ಯಾಲೆಂಡರ್ ಇವೆಂಟ್ಸ್ ನಾನು ಏನೀಗ ಹೇಳಿದ್ದೀನಿ, ಇದರದ್ದು ಒಂದು ಕಾಪಿನೂ ನಾನು ನಿಮಗೆ ಕೊಡ್ತೀನಿ. ಸೊ ಇದನ್ನು ತಾವು ಜನಸಾಮಾನ್ಯರಲ್ಲಿ ಇದನ್ನು ವ್ಯಾಪಕವಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟು